ಟೈಮ್ 7 ಆಯ್ತು ಈಗ. ಶುಭ ಮುಂಜಾನೆ. ಇವತ್ತು ಭಾನುವಾರ ರಜೆ ದಿನ. ನಿಮಗೆ ಗೊತ್ತಾದ ಎಷ್ಟೊಂದು ಕೆಲಸ ಇರ್ತಾವ ನಮ್ಮ ಮನೆಯಲ್ಲಿ ಅಂತ. ಇವತ್ತು ಭಾಳಷ್ಟು ಫಂಕ್ಷನ್ಗಳು ಅದಾವ. ನಾವು ಹೊರಗಡೆ ಹೋಗೋರು ಇದೀವಿ. ಯಾವ್ಯಾವ ಫಂಕ್ಷನ್ ಮಾಡ್ತೀವಿ, ಏನೇನು ಮಾಡ್ತೀವಿ ಈ ವಿಡಿಯೋದಲ್ಲದ. ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ ಏನೇನು ಮಾಡ್ತೀವಿ ಇವತ್ತಿನ ದಿನ ಒಳಗೆ. ಸುರಿಗರು ಮದ್ದಿದಾಳ, ಎಲ್ಲ ಪೈಪ್ಲಿ ನೀರು ತೊಳಿತಾ. ಬೇಲಿ ಇನ್ನೂ ಮಕ್ಕೊಂಡ ನೋಡಿ ಒಳಗಡೆ. ಚಿನ್ನು ಹೇಳ್ರಿ ಅಂತ ಇದ್ದೀನಿ, ಹೇಳಕ್ಕೆ ತಯಾರಿಲ್ಲ. ಮತ್ತು ಇಲ್ಲಿಂದನೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಚಿನ್ನು ಗುಡ್ ಮಾರ್ನಿಂಗ್. ಬಜ್ಜಿ ಎಷ್ಟು ದಿನ ಆದಮೇಲೆ ಪಾಪ ಮಕ್ಕಳು ಆಗ್ತದೆ. ನಾಳೆಯಿಂದ ಮತ್ತೆ ಕಾಲೇಜಿಗೆ ಹೋಗ್ಬೇಕು, ಬೇಗ ಇರಬೇಕು, ರೆಡಿ ಆಗ್ತದೆ. ಸಂಡೇ ಅಂದಮೇಲೆ ಪಾಪ ಮಾಡ್ಕೊಂಡಿದ್ದಾಳ. ಬೆಳಿಗ್ಗೆ ಈ ರೀತಿ ಊಟ ಹಾಕಿ ಬಂದೆ ಅಂದರೆ ಏನು ಮಾಡ್ತಾರೆ, ಅವ್ರ ಪಡೆಗೆ ಅವ್ರು ಊಟ ಮಾಡ್ತಾ ಇರ್ತಾರೆ. ಮತ್ತು ಈಗ ಹಾಲು ಕಾಸಿದ್ದೀನಿ. ಹಾಲ್ದವರು ಬೇಗ ಬಂದಾರೆ ಇವತ್ತು. ಸಂಡೇ ಒಂದೊಂದ್ಸಲ ಲೇಟ್ ಮಾಡಿ ಬರ್ತಾರೆ ಅವ್ರು, ಆದರೂ ಬೇಗ ಬಂದರು. ಹಾಲು ಇದು ಚಾಯ್ ರೆಡಿ ಆಗ್ತಾಯಿದೆ. ದೊಡ್ಡ ಪಾತ್ರೆ ಒಳಗೆ ಮಾಡಿದ್ದೀವಿ, ಭಾಳ ಅನ್ನಿಸ್ತಾ ಇದೆ. ಸ್ವಲ್ಪ ಇದೆ. ನಾನು ಸುರೇಖಾ ಚಹಾ ಕುಡಿತೀವಿ. ಈಗ ನಾನು ರೆಡಿ ಆಗ್ತೀನಿ ಪಟ್ ಪಟ್ ಪಟ. ಅವಳು ಕೆಲಸ ಮಾಡ್ಕೋತಾಳೆ. ಅವಳು ಟೈಮ್ 7:30 ಆಗದ. ಬೇಗ ಬೇಗ ರೆಡಿ ಆಗ್ಬೇಕು. ನಾನು ಟೈಮ್ ಆಗದ 9 ಗಂಟೆ ಒಳಗೆ ಅಂದ್ರೆ ನಾವು ಅಲ್ಲಿ ಹೋಗಬೇಕು. ಚಾಯ್ ಪಟ್ ಪಟ್ ಪ್ಲೇಟ್ ಹಾಕೊಂಡು ಕುಡಿದು ಬಿಡ್ತೀನಿ. ಬೆಳಿಗ್ಗೆ ಸ್ನಾನ ಮಾಡ್ತೀವಲ್ಲ, ಬೇಗ ರೆಡಿ ಆಗಿಬಿಡ್ತೀವಿ. ಎಷ್ಟು ಲೇಟ್ ಆಗ್ತದೆ, ಲೇಟಾಗಿ ಹಾಕೋತ ಹೋಗ್ತದೆ. ಇವತ್ತು ಸ್ಪೆಷಲ್ ದಿನ ಅದ. ಇವತ್ತು ನಾವು ಅಪ್ಪನ ಫ್ರೆಂಡ್ಸ್ ಅದಾರಲ್ಲ, ಅವನ ಜೊತೆ ಬೀಮ್ಸ್ ಒಳಗೆ ಓದ್ತಾರಲ್ಲ, ಆ ಹುಡುಗರ ಇವತ್ತು ಬಾಡಿಗೆ ಮನೆ ತಗೊಂಡಿದ್ದಾರೆ. ಅವರು ಬಾಡಿಗೆ ಮನೆ ಯಾಕೆ ತಗೊಂಡಿದಾರಂದ್ರೆ, ಇಂಟರ್ನ್ಶಿಪ್ ಒಳಗೆ ಅವ್ರಿಗೆ ಹಾಸ್ಟೆಲ್ ಒಳಗೆ ಸಿಗಲ್ಲ. ಇಷ್ಟು ದಿನ ಹಾಸ್ಟೆಲ್ ಒಳಗಿದ್ರೆ ಅವ್ರು, ಇವಾಗ ಬಾಡಿಗೆ ಮನೆಗೆ ಹೋಗಿದ್ದಾರೆ. ನಮಗ ಅಷ್ಟ ಪ್ರೀತಿಯಿಂದ ಅಂಕಲ್ ಆಂಟಿ ನೀವು ಬರ್ರಿ ಅಂತ ಹೇಳಿದಾರೆ. ಸ್ಪೆಷಲ್ ನಮ್ಮ ಮೇಲೆ ಯಾಕೆ ತುಂಬಾನೇ ಇಟ್ಕೊಂಡಾರ ಅವರೆಲ್ಲ. ಎಷ್ಟು ಪ್ರೀತಿಯಿಂದ ನಮ್ಗೆ ಕರೀತಾ ಇದಾರೆ. ಇಲ್ಲ, ನಾ ಇನ್ನು ರೆಡಿ ಆಗ್ಬೇಕು ಈಗ. ನೋಡಿ ನಮ್ದು ಆಮೇಲೆ ಮತ್ತೆ ಭೇಟಿ ಆಗ್ತೀನಿ. ಚಿನ್ನು ರೆಡಿ ಆಗ್ತಾ ಇದಾರೆ. ಚಿನ್ನು ತಿಂಡಿ ರೆಡಿ ಆಗತ್ತದ. ರೊಟ್ಟಿ ಏನೋ ಸ್ವಲ್ಪ ತಗೋತೀರಾ? ಸಾಕ ನಿಮ್ಗೆ? ನಾ ಈಗಾಗಲೇ ನಮ್ಮ ಅಭಿಮಾನಿಗಳು ಹೇಳಿದ್ದೀನಿ ಎಲ್ಲೂ ಹೊರಡ್ತಾ ಇದ್ದೀರಿ ಅಂತ. ಮತ್ತೆ ಗೊತ್ತಾಗಿದೆಲ್ಲ ಅಭಿಮಾನಿಗಳೇ, ನಾವು ಇವತ್ತು ಮತ್ತೆ ಹೋಗ್ತಾ ಇರೋದು ಒಂದು ಕಾರ್ಯಕ್ರಮಕ್ಕೆ, ಸಣ್ಣ ಕಾರ್ಯಕ್ರಮ. ಅವರಿಗೆ ಸಿಹಿ ತಿನಿಸಿ ಬಂದ್ಬಿಡ್ತೀವಿ. ಹೋಗೋಣ, ಹಂಗ ಮಾಡೋಣ. ಟೈಮ್ ಆಗದಲ್ಲಿ ಸ್ವೀಟ್ ಅದು ದಾರಿ ತಗೊಳ್ಳೋಣ. ಹಿಪ್ ತಗೊಂಡಿದೀನಿ, ಕೊಡೋಣ. ಅಲ್ಲಿ ಅಪ್ಪನ ಡ್ರೈವಿಂಗ್ ಮಾಡ್ತಾ ಇದ್ದಾನ, ಕಾರ್ ಹೊಡಿತಾ ಇದ್ದಾನ. ನಮ್ದು ಯಾವಾಗಲೂ ಗಡ್ಬಡಿನ ಇರ್ತದೆ, ಮತ್ತೆ ಏನು ಮಾಡಕ್ಕೆ ಬರಲ್ಲ. ಎಲ್ಲ ಆರಾಮಾಗೆಲ್ಲ ಭಾಳ ಚೆನ್ನಾಗಿ ಕಲ್ತಿದ್ದಾನೆ, ಎಕ್ಸ್ಪರ್ಟ್ ಆಗ್ಯಾನ ಫುಲ್ಲ. ಇಲ್ಲಿ ಬಿಕಾನೇರ್ ಒಳಗಿಂದ ಸ್ವೀಟ್ ತೊಗೊಳ್ಳೋಣ ಅಂತ. ನಮಗೆ ಇಲ್ಲೇ ಶಾಪ್ ಚೆನ್ನಾಗಿದೆ ಭಾಳ. ಸ್ವೀಟ್ ತೊಗೊಂಬಂದ, ಕಾಜು ಬರ್ಫಿ ತೊಗೊಂಬಂದಾನ. ಇಲ್ಲೇ ಸಿಗ್ತದೆ, ಚಲೋ ಆಯ್ತದ. ವಿನಾಯಕನ ಮಂದಿರ, ಇಲ್ಲಿ ಗಣೇಶಂದು ಎಲ್ಲ ದೇವಸ್ಥಾನ ಬಂದಿರ್ತಾರೆ. ಭಾಳ ಒಳ್ಳೆ ದೇವಸ್ಥಾನ ಇದೆ ಇಲ್ಲಿ. ಭಕ್ತಂಗಡಿ ಇಲ್ಲಿ ಸದಾಶಿವನಗರ್ ಕಡೆ ಅಪಾರ್ಟ್ಮೆಂಟ್ ಒಳಗೆ ಅದಾರಂತ. ಅವ್ರ ಕರೆಕ್ಟ್ ಜಾಗ ಎಲ್ಲ ಆರಾಮ್ ತಗೊಂಡ್ಬಂದೆ ನೋಡಿ. ಭಾರಿ ಐತೆ. ಹಿಂಗ ಎಲ್ಲಾರ್ದು ಗಾಡಿಗಳು ಇವ್ರದ್ದು ಅದಾವ. ನೀವು ಫ್ರೆಂಡ್ ಅದ. ಆರಾಮಿದ್ದೀರಿ? ನಮಸ್ತೆ. ಆರಾಮಿದ್ದೀರಿ? ಆರಾಮಿದ್ದೀನಿ. ಎಷ್ಟು ದಿನ ಆದ್ಮೇಲೆ ಭೇಟಿ ಆಗೋದು ನಿಮಗೆಲ್ಲ? ಭಾಳ ದಿನ ಆಯ್ತು ನಾವು ಭೇಟಿಯಾಗಿ. ಕಾಂಗ್ರ್ಯಾಚುಲೇಷನ್ಸ್. ಕಾಂಗ್ರ್ಯಾಚುಲೇಷನ್ಸ್. ಹೌದಾ? ಚೆನ್ನಾಗಿದೆ ಅಲ್ಲ? ನಮಸ್ತೆ ಎಲ್ಲರೂ, ಕಾಂಗ್ರ್ಯಾಚುಲೇಷನ್ಸ್. ನಮಸ್ತೆ. ಫಸ್ಟ್ ನಿಮ್ಗೆಲ್ಲರಿಗೂ ಡಾಕ್ಟರ್ ಆಗಿದ್ದಕ್ಕೆ ಕಾಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಓಕೆ, ಕಾಂಗ್ರ್ಯಾಚುಲೇಷನ್ಸ್ ಡಾಕ್ಟರ್ ಜಯಪ್ಪ. ಕಾಂಗ್ರ್ಯಾಚುಲೇಷನ್ಸ್ ಡಾಕ್ಟರ್ ಶರತ್. ಕಾಂಗ್ರ್ಯಾಚುಲೇಷನ್ಸ್ ಡಾಕ್ಟರ್ ಶಶಾಂಕ್. ಕಾಂಗ್ರ್ಯಾಚುಲೇಷನ್ಸ್ ಡಾಕ್ಟರ್ ರಾಜೇಶ್. ಕಾಂಗ್ರ್ಯಾಚುಲೇಷನ್ಸ್ ಶರತ್ ಕುಮಾರ್. ಕಾಂಗ್ರ್ಯಾಚುಲೇಷನ್ಸ್ ಡಾಕ್ಟರ್ ಸುರೇಶ್. ಈಗ ಪ್ರೊಫೆಸರ್ BA. ಸೊ ಇವತ್ತು ಸಾಯಿ ಜ್ಯೋತಿ ಅಪಾರ್ಟ್ಮೆಂಟ್ ಅಲ್ಲಿ ಇವರೆಲ್ಲ ನನ್ನ ಫ್ರೆಂಡ್, ನನ್ನ ಮಗನ ಫ್ರೆಂಡ್ಸ್. ನಮಗೂ 4 ವರ್ಷದಿಂದ ಇವ್ರ ಜೊತೆಗೆ ನಾವು ಒಡನಾಟದಲ್ಲಿ ಇದ್ದೀವಿ. ಅವ್ರು ಈಗ ತಾನೇ ಹೋದ ವಾರ ರಿಸಲ್ಟ್ ಭವಿಷ್ಯ ಅವರು ಡಾಕ್ಟರ್ ಆಗಿದ್ದಾರೆ. ಸೊ ಇವಾಗ 1 ವರ್ಷ ಅವರು ಹಾಸ್ಟೆಲ್ಶಿಪ್ ಇಂಟರ್ನ್ಶಿಪ್ ಮಾಡಬೇಕು. ಅದಕ್ಕೆ ಅವ್ರಿಗೆ ಹಾಸ್ಟೆಲ್ ಅವಕಾಶ ಇಲ್ಲ. ಫ್ರೆಶರ್ಸ್ಗೆ ಅವ್ರು ಯಾವಾಗ ಮಾಡೋದ್ರಿಂದ ಹಾಸ್ಟೆಲ್ಶಿಪ್ ಟೈಮ್ ಬಂದಾಗ ಇವರೆಲ್ಲರೂ ಹೊರಗಡೆ ಬರಬೇಕು. ಹೊರಗಡೆ ಬಂದಿದ್ದಾರೆ. ಕಾಲೇಜ್ ಹತ್ರನೇ ಅವ್ರಿಗೆ ಒಂದು ಮನೆ ಸಿಕ್ಕಿದೆ, ಒಳ್ಳೆ ಮನೆ ಇದೆ. ಈ ಮನೆಯಲ್ಲಿ ಅವರು ಅವರ ಭವಿಷ್ಯ, ಅವರ ಮುಂದಿನ ವಿದ್ಯಾಭ್ಯಾಸ ಚೆನ್ನಾಗಿ ನಡೀಲಿ. ಆಮೇಲೆ ಅವರ ವೈದ್ಯಕೀಯ ಸೇವೆಯನ್ನು ಉತ್ತಮಕ್ಕೆ ಇರಲಿ ಅಂತ ಹೇಳಿ ಒಂದು ಉತ್ತಮ ಕಾಣಿಕೆಯೊಂದಿಗೆ ಈ ಮನೆಯನ್ನ ನಾವು ಉದ್ಘಾಟನೆ ಮಾಡ್ತೀವಿ. ಈ ಮನೆಗೆ, ಆಮೇಲೆ ಮನೆಯಲ್ಲಿರುವಂತಹ ಎಲ್ಲ ನನ್ನ ಸಹಪಾಠಿ ಬಂಧುಗಳಿಗೆ ಇರಲಿ, ಬರುವಂತ ಅವರಿಗೆ ಸಕಲ ಸೌಭಾಗ್ಯ ಅವರಿಗೆ ಕೊಟ್ಟು ಕಾಪಾಡಲಿ ಅಂತ ಹೇಳಿ.
ಆಮೇಲೆ ತಮಗೆ ಇವೆಲ್ಲ MBBS ಪಾಸ್ ಮಾಡಿದ್ದೆ ಬಾಯ್ ಸಿಹಿ ಮಾಡ್ಕೊಳ್ಳಿ. ಯಾವ ರೀತಿ ಇರ್ತದೆ ಎಲ್ಲ ನಾವು ಬರೋಕ್ಕಿಂತ ಮೊದಲೇ ಅವ್ರು ಎಲ್ಲ ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಹಾಂ ಹೂ ಇಲ್ಲಿದೆ. ನಿಮ್ಮ ಆಶೀರ್ವಾದದಿಂದ ಇಷ್ಟು ಕಂಪ್ಲೀಟ್ ಮಾಡೋದು ಕಷ್ಟ. ಅಲ್ಲ ಹಂಗೆ ಮನೆಯಿಂದ ದೂರ ಇದ್ರು ತಂದೆ ತಾಯಿ ತರ ನೋಡ್ಕೊಂಡಿದ್ದೀರಾ. ಎಷ್ಟು ಒಳ್ಳೆ ಮಾತು ಮಾತಾಡಿದ್ರಪ್ಪ. ಎಷ್ಟು ಖುಷಿ ಆಗ್ತದಪ್ಪ. ಸ್ಟಾರ್ಟಿಂಗ್ ಬಂದಾಗ ಹೇಳಿದ್ರು ಅವರು ಒಳ್ಳೆ ಹೆಸರು ತಗೊಂಡ್ಬರ್ರಿ ಅಂತ, ಅದೇ ರೀತಿ ತಗೊಂಡ್ ಬಂದ್ವಿ. ನಿಮ್ಮ ಎಲ್ಲ ಸಲುವಾಗಿ ಪಾಯಸ ರೆಡಿ ಮಾಡಿದೀವಿ, ತಿನ್ರಿ ಎಲ್ಲರೂ. ಹೆಂಗಾಗಿದೆ ನೋಡಿ, ಟೇಸ್ಟ್ ಚೆನ್ನಾಗಿದೆ. ನಿನ್ನ ಕರುಣೆಯ ಜ್ಯೋತಿ ಬಾಳು ಬೆಳಗುವ ತನಕ. ಬಿಡೆನು ನಿಮ್ಮ ಪಾದ, ಬಿಡೆನು ನಿಮ್ಮ ಪಾದ. ಭೂಮಿಯು ಬಿರಿಯಲಿ, ಗಗನವು ನಡುಗಲಿ, ಸಾಗರ ಕೆರೆಗಳು. ಒಂದು ಪಾಪ ನನ್ನ ಕೈಯಾಗ ಕೊಡ್ತಾ ಇದ್ದಾರೆ. ಓಕೆ, ಆಲ್ ದ ಬೆಸ್ಟ್. ಸಾವಕಾಶ ಹುಷಾರಾಗೆಲ್ಲ ಯೂಟ್ಯೂಬ್ ಒಳಗೆಲ್ಲ ಸಿಗ್ತದ. ಮತ್ತೇನಾದ್ರೂ ಇದ್ರೆ ಕೇಳ್ರಿ ನಂಗೆ. ನೋಡಿ ಅಪ್ಪ ನಮ್ಮ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮನೆಗೆ. ನಮಗೆ ಹೋಗೋದದ ಈಗ ಖಾನಾಪುರ ಫಂಕ್ಷನ್ಗೆ. ನಾನು ಇದೊಂದು ಸ್ಮಾಲ್ ವಿಡಿಯೋ ಮಾಡಿ, ಇವ್ರದ್ದೆಲ್ಲ ಬಂದಿದ್ದೆ, ಸ್ಮಾಲ್ ವಿಡಿಯೋ ಮಾಡಿ ನಿಮಗೆ ಬಿಡ್ತೀನಿ. ಮನೆಗೆ ಹೋದ್ಮೇಲೆ ಪಟ್ಪಟ್ ಮಂತ್ ರೆಡಿ ಆಗ್ಬೇಕು ನಂಗೆ. ಬಂದ್ವಿ ನಾನು ನಮ್ಮ ಮನೆಗೆ. ಭಾಳ ಲೇಟ್ ಆಯ್ತಾ? ನಡಿ, ನಿಂಗೂ ಪ್ರಸಾದ ಕೊಟ್ಟಾರ, ತಗೋಯಿರಿ. ಹಾಂ, ಚಲೋ ಆಯ್ತು. ಪೂಜಾ ಮಸ್ತ್ ಮಾಡಿದ್ರೆ. ತಗೋತಿನ್ನು ಪಾಯಸ ಅವೆ ಎಲ್ಲ ಮಾಡಿದ್ರಲ್ಲ ಅಲ್ಲಿ, ಎಲ್ಲ ಮೊದ್ಲ ತಗೊಂಬಂದಿದ್ರು ಅವರೆಲ್ಲ. ಇಲ್ಲ, ಪಾಯಸ ಅದೆಲ್ಲ ಐಟಮ್ಸ್ ಎಲ್ಲ ತಂದಿಟ್ಟಿದ್ರು. ಆಮೇಲೆ ಎಲ್ಲ ಮಾಡಿದ್ವು ಅಲ್ಲಿ. ಹಾಂ, ಎಲ್ಲರೂ ಹುಡುಗರು ಹೆಲ್ಪ್ ಮಾಡಿದ್ವು, ನಾನು ಮಾಡಿದೆ. ಎಲ್ಲರೂ ಪಾಪ ಇಷ್ಟಪಟ್ಟು ತಿಂದ್ರು, ಚಲೋ ಆಗೈತೆ ಅಂತ. ಆಮೇಲೆ ಅವ್ರಿಗೆ ಈ ಸ್ವೀಟ್ ಅವ್ರು ತೊಗೊಂಬಂದಾರ. ಇದು ದೂದ್ ಪೇಡ ಅಂತ. ಟೇಸ್ಟ್ ಐತಿ. ಇಲ್ಲ, ಸ್ವಲ್ಪ ರೆಸ್ಟ್ ಮಾಡೋಣ. ಆಯ್ತು, ನಿಮ್ಗೆ ಮುಗಿತೀನಿ. ಪೂಜೆ ಆಯ್ತು ಬೆಳಿಗ್ಗೆ ಎಲ್ಲ. ಹಿಂಗಾದ್ರೆ ಹೆಂಚಿನ್ನು ಖಾನಾಪುರ ಹೋಗಿದ್ದ ದಿನ ಇದೆಯಾ? ಎಷ್ಟು ಟೈಮಿಗೆ ರೆಡಿ ಇದ್ರ ಮೇಲೆ ಹೋದ್ರು ನೋಡಿ, ಇದೇನು ಪ್ರಾಬ್ಲಮ್ ಇಲ್ಲ. ಇದು ಚೆನ್ನಾಗಿದೆ. ಅಷ್ಟೆಲ್ಲ ಇಷ್ಟು ಡಿಗಾನ್ ಬಟ್ಟೆ ತಂದಿಟ್ಟಿದ್ದೀನಿ, ನಾವೆಲ್ಲ ಏನ್ ಮಾಡ್ಲಿ? ಕರ್ಗನ ಕೊಟ್ಟು ಮುಗಿಸ್ಬಿಡು. ನೋಡಿ ಅಭಿಮಾನಿಗಳಿಗೆ ಬರ್ರಿ, ಎಲ್ಲರೂ ಬಟ್ಟೆ ಎಲ್ಲರೂ ನಗ್ನ ಕೊಡ್ತಾ ಇದಾರೆ. ಇವ್ರೆ ದಿನ ನೀನು ಹೇಳಿದ್ದೆ ಅಂತ ನಾಯಿ ಕೊಡುವಂತೆ. ಅಲ್ಲ, ಇಷ್ಟು ಖುಷಿಯಿಂದ ಹೋಗಿ ಶಾಪಿಂಗ್ ಮಾಡ್ಕೊಂಡೆ. ಎಷ್ಟು ವೆರೈಟಿ ಬಟ್ಟೆಗಳ ಡಿಸೈನ್ ಬ್ಲೌಸ್ಗಳು ಎಲ್ಲ ಹೊಲದ್ ಕೊಡ್ತಾರೋ. ಆಲಸ್ನ ಮಾಡ್ಕೊಂಡೆ ಅಂದ್ರೆ ಜೀವನ ಒಳಗ ನಂದು ಹೆಂಗಾಗೋದು ಹೇಳಿ ನೋಡೋಣ. ಅಲ್ಲ, ನಾ ಮುಗಿದು ಹೋಗುವಂಗ ರೆಡಿ ಆಗಿರ್ತೇನಿ. ಏನಾಗಲ್ಲ, ಪಟಾಪಟ್ ನಾನು ರೆಡಿ ಆಗ್ತೀನಿ. ಚಿನ್ನು, ನೀವು ಪಟ್ಪಟ್ ನೀವು ನನ್ನ ಸಲುವಾಗಿ ಇದು ಮಾಡ್ಕೊಂಡು ನೀವು ಇದೇ ಬಟ್ಟೆ ಹಾಕೊಂಡ್ ಕೂತೇರಿ. ನೀವು ನೀಟಾಗಿ ರೆಡಿ ಆಗ್ರಿ. ಓಕೆ, ಹಂಗೆ ಮಾಡೋಣ. ಆಮೇಲೆ ಈಗೆಲ್ಲ ಬಹಳಷ್ಟು ವಾದ ಚರ್ಚೆ ಮಾಡ್ಕೊಂಡು ಕೊಡುವಷ್ಟು ಟೈಮ್ ಇಲ್ಲ. ಆಮೇಲೆ ಈಗ ಮತ್ತೆ ಇನ್ನೊಂದು ಬೇರೆ ಕಾರ್ಯಕ್ರಮ ಖಾನಾಪುರಕ್ಕೆ ಹೋಗ್ಬೇಕು. ಸ್ವಲ್ಪ ಉಡುಪುಗಳಲ್ಲಿ ಬದಲಾವಣೆ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ರೆಡಿ ಆಗಿದ ತಕ್ಷಣ ಮತ್ತೆ ಬಿಟ್ಬಿಡ್ತೀವಿ. ನೀವು ಮೇನ್ ಟೈಮ್ ನೀವು ಕೂಡ ರೆಡಿ ಆಗಿಬಿಡ್ತೀವಿ. ಅದೇ ಪಟ್ಪಟ್ ಮಕ್ಕಳು ನಮ್ಮ ಜೊತೆ ಬರ್ತಾ ಇದ್ದಾರೆ. ಅದೆಲ್ಲ ಆಮೇಲೆ ನೆಕ್ಸ್ಟ್ ಹೇಳ್ತೀನಿ. ನಾನು ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತೀನಿ. ನೋಡ್ರಿ, ಇಷ್ಟ ಆಗ್ತದೆ ಅನ್ಕೊಂಡಿದ್ದೀನಿ. ಈ ಮನೆ ಮಗಳನ್ನ ನೀವು ಮುಂದೆ ತಗೊಂಡ್ ಹೋಗ್ತಾ ಇದ್ದೀರಾ. ಎಷ್ಟೊಂದು ನೀವೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದೀರಾ, ಕಮೆಂಟ್ಗಳು ಮಾಡ್ತಾ ಇದ್ದೀರಾ. ಆಮೇಲೆ ವಿಡಿಯೋ ನೋಡಿ ಸಲ ಭಾಳ ಧನ್ಯವಾದ. ಆಮೇಲೆ ಮತ್ತೇನಿರಿ, ಖುಷಿಯಿಂದಿರಿ, ಪ್ರೀತಿಯಿಂದಿರಿ. ಈ ಕ್ಷಣ ನಿಮ್ದು.